ಎಲ್ರಿಗೂ ನಮಸ್ಕಾರ. ಮಗುವಿನ ಮಲಬದ್ಧತೆ ಮತ್ತು ಅಜೀರ್ಣ ನಿವಾರಣೆಗಾಗಿ ನಾವು 1 ಚಮಚ ಸೋಂಪಿನ ಪೌಡರ್ 1 ಚಮಚವನ್ನು ತಗೊಂಡು ಅರ್ಧ ಗ್ಲಾಸ್ ಹಾಲನ್ನ ತಗೊಂಡು ನೀವು ಹಾಲಿನಲ್ಲಿ ಸೋಂಪಿನ ಪೌಡರ್ನ ಹಾಕಿ ಸ್ಲೋ ಫ್ಲೇಮ್ ಚೆನ್ನಾಗಿ ಕುದಿಸಿದ ನಂತರ ಆರಿದ ನಂತರ ಸ್ವಲ್ಪ ಲುಕ್ವಾರ್ಮ್ ಇದ್ದಾಗ ನೀವು ಒಂದು ಜಾರ್ ಮುಖಾಂತರ ಸೋಸ್ಕೊಂಡ ನಂತರ ಒಂದು ಸ್ಪೂನ್ ನೀವು ಯಾವ ಮಗುವಿಗೆ ಮಲಬದ್ಧತೆ ಇರುತ್ತಲ್ಲ ಆ ಮಗುವಿಗೆ ನೀವು 1 ಸ್ಪೂನ್ ಕೊಡ್ತಾ ಬಂದಲ್ಲಿ ನೀವು 1 ಸಾರಿ ಅಥವಾ 2 ಸಾರಿ ನೀವು ಕೊಡ್ತಾ ಬಂದಲ್ಲಿ 100% ಮಗು ಚೆನ್ನಾಗಿ ಸ್ಟೂಲ್ ಪಾಸ್ ಮಾಡುತ್ತೆ ಮತ್ತೆ ಗ್ಯಾಸ್ ರಿಲೀಸ್ ಆಗುತ್ತೆ. ಮಗು ಕಂಫರ್ಟಬಲ್ ಆಗಿ ಹಾಲು ಕುಡಿಯುತ್ತೆ. ಅಬ್ಡಾಮಿನ್ ಡಿಸ್ಟೆನ್ಷನ್ ಇದ್ರೂ ಕೂಡ ಕಡಿಮೆ ಆಗುತ್ತೆ ಮತ್ತು ಮಗುವಿನ ಸಂಪೂರ್ಣ ಮಲಬದ್ಧತೆ ಹೊರಟೋಗುತ್ತೆ. ನೀವು 1 ಸಾರಿ ಅಥವಾ 2 ಸಾರಿ ನೀವು ಸೋಂಪು ಮತ್ತು ಕುದಿಸಿರುವ ಹಾಲನ್ನ ನೀವು ಕುಡಿಸ್ತಾ ಬಂದಲ್ಲಿ 1 ಸಾರಿ ಅಥವಾ 2 ಸಾರಿ ಕೊಡ್ತಾ ಬಂದಲ್ಲಿ ಮಗುವಿನ ಮಲಬದ್ಧತೆ ಸಂಪೂರ್ಣ ಹೊರಟೋಗುತ್ತೆ ಮತ್ತು ಮಗುವಿಗೆ ಅಜೀರ್ಣ ಏನಾದ್ರೂ ಆದರೆ ಇಂಡೈಜೆಷನ್ ಇದ್ರೂ ಕೂಡ ಸಂಪೂರ್ಣ ಹೊರಟೋಗುತ್ತೆ. ಗ್ಯಾಸ್ ಸಂಪೂರ್ಣ ಹೊರಟೋಗುತ್ತೆ. ಮಗುವಿನ ಮಲಬದ್ಧತೆ ಅಜೀರ್ಣ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ. ಈ ಸೋಂಪು ಮತ್ತು ಹಾಲಿನ ಹೆಲ್ತ್ ಟಿಪ್ಸ್ ನಿಮಗೆ ಇಷ್ಟವಾದಲ್ಲಿ ಇದೇ ರೀತಿ ಮತ್ತಷ್ಟು ಹೆಲ್ತ್ ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಧನ್ಯವಾದಗಳು.